ಪ್ರೀತಿಯನ್ನು ನಾವು ಇಲ್ಲಿ ಮುಂದೆ ಇಟ್ಕೋಬೇಕು. ಇದೆಲ್ಲ ನಮ್ಗೆ ಬೇಡ, ನಾವೇನು ಕೇಳೋದು ಬೇಡ, ನಮ್ಗೇನು ಆಗೋದು ಬೇಡ, ಪ್ರಕೃತತ್ವ ನಡಿಬೇಕು ಅಂದರೆ ನಮ್ಮ ಜೀವನಕ್ಕೆ ಏನು ಕೊಡಬೇಕು? ಪ್ರೀತಿಯನ್ನು ಹಂಚಬೇಕು. ಗಂಡನಿಗೆ ಹೆಂಡತಿ ಹಂಚ್ಬೋದು, ಹೆಂಡತಿ ಗಂಡನಿಗೆ ಹಂಚ್ಬೋದು, ಇವರಿಬ್ಬರು ಮಕ್ಕಳಿಗೆ ಹಂಚ್ಬೋದು, ಮಕ್ಕಳು ಅಪ್ಪ ಅಮ್ಮನಿಗೆ ಹಂಚ್ಬೋದು. ಪ್ರೀತಿಯನ್ನು ಕುಟುಂಬದಲ್ಲಿ ಹಂಚಕ್ಕಾಗಿದೆ ಇಲ್ಲಿವರೆಗೂ? ಯಾರ ಮನೆಯಲ್ಲಿ ನೋಡಿ ಕಮಿಟ್ಮೆಂಟೇ, ನನ್ನ ಮಗ ನನ್ನ ಮಾತು ಕೇಳಲ್ಲ, ನನ್ನ ಮಗಳು ನನ್ನ ಮಾತು ಕೇಳಲ್ಲ, ನನ್ನ ಗಂಡ ನನ್ನ ಮಾತು ಕೇಳಲ್ಲ. ಮತ್ತು ಕುಟುಂಬ ಹೇಗಾಗುತ್ತೆ ಇದು? ಇದನ್ನೇ ಕೃತಕ ಬುದ್ಧಿ ಅನ್ನೋದು. ಗುರುಗಳೇ, ಈಗ ಒಂದು ಗಂಡ ಹೆಂಡತಿ ಅಂತ ಅಂದಮೇಲೆ ಅವರಿಬ್ಬರ ಮಧ್ಯೆ ಪ್ರೀತಿ ಇರುತ್ತೆ ಗುರುಗಳೇ. ಇಲ್ಲ ಗಂಡ ಅತಿಯಾಗಿ ಪ್ರೀತಿ ಮಾಡ್ತಿರೋದಿರ್ಬೋದು, ಹೆಂಡತಿ ಅತಿಯಾಗಿ ಪ್ರೀತಿ ಮಾಡ್ತಿರೋದಿರ್ಬೋದು ಗುರುಗಳೇ. ಆದ್ರೆ ಒಂದು ಕಡೆ ಆಗ್ಬಿಟ್ಟಾಗ ಪ್ರೀತಿ ಹಂಚೋಕಾದ್ರೂ ಹೇಗಾಗುತ್ತೆ ಗುರುಗಳೇ? ಅಲ್ಲ, ಒಂದು ಪ್ರೀತಿ ಹಂಚೋದು ಅಂದ್ರೆ ಫಸ್ಟ್ ಏನು ಅರ್ಥ ಅಂತ ತಿಳ್ಕೊಬೇಕು. ಪ್ರೀತಿ ಹಂಚುವುದು ಎಂದರೆ ಏನು, ಅದಕ್ಕೆ ಫಸ್ಟ್ ಉತ್ತರ ತಿಳ್ಕೊಬೇಕು. ಪ್ರೀತಿ ಹಂಚೋದು ಅಂದರೆ ನಾನು ಫಸ್ಟ್ ಪ್ರೀತಿಯನ್ನ ಕೊಡಬೇಕು, ಆ ಪ್ರೀತಿ ಮತ್ತೆ ನಮ್ಗೆ ವಾಪಸ್ ಬರುತ್ತೆ. ಇದು ಹಂಚೋದು. ನಾವು ಅಂದ್ಕೊಂಡಿರೋದು ಯಾವ್ದು ಗೊತ್ತಾ? ನೋಡು, ಏನಾರು ನನ್ನ ಕಡೆ ತಿರುಗಿ ನೋಡ್ತಾಳ ಅವಳು, ನೋಡು ನಾನು ಏನಾದ್ರು ಮಾತಾಡ್ತೇನೆ ನನ್ನ ಕಡೆ ತಿರುಗಿ ನೋಡ್ತಾನ ಅವನು ಅಂತ ಅಂದರೆ ಇದು ಪ್ರೀತಿ ಅಲ್ಲ. ಹಾ ಗುರುಗಳೇ, ಅದೇ ಸಮಸ್ಯೆ ಆಗಿರೋದು ಗುರುಗಳೇ. ಇವಾಗ ಆ ಸಮಸ್ಯೆಗೆ ತಾನೇ ಉತ್ತರ. ಲವ್ ಆಗ್ತಿದೆ, ಎರಡೂ ಕಡೆಯಿಂದನೂ ಆಗ್ತಾ ಇಲ್ಲ ಇಲ್ಲಿ. ಈಗ ಆ ಸಮಸ್ಯೆಯನ್ನ ಬಂಧದಿಂದ ಬಿಡಿಸ್ಬೇಕು ಅಂತಕ್ಕಂಥದ್ದೇ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಪ್ರತಿದಿನ ಹೇಳ್ತಾ ಇರ್ತಕ್ಕಂಥ ವಿಷಯ. ಬಂಧನದಿಂದ ಮುಕ್ತಿ ಆಗ್ಬೇಕಾ ಬೇಡವಾ? ಖಂಡಿತ. ಯಾವುದು ಬಂಧನ ಅಂದ್ರೆ ಜೀವನದಲ್ಲಿ ನಮಗೆ ಯೋಚನೆ ಯಾವ ಕಾರಣಕ್ಕೂ ಎಲ್ಲದಕ್ಕೂ ಯೋಚನೆನೇ. ಯೋಚನೆ ಬೇಡ. ನಮಗೆ ಬೇಕಿರೋದು ಯಾವುದು? ಆಲೋಚನೆ. ನಾವು ಮಾಡುತ್ತಿರುವುದು ಯಾವುದು? ಯೋಚನೆ. ಅದು ಬೇಡ. ಒಳ್ಳೆಯ ಆಲೋಚನೆಗಳಿಗೆ ನಾವು ಹತ್ತಿರ ಆಗಬೇಕು. ಅದರಿಂದ ಆರೋಗ್ಯಕ್ಕೆ ಔಷಧ ಸಿಗತ್ತೆ, ಆ ಔಷಧದಿಂದ ಸಂತೋಷ ಸಿಗತ್ತೆ. ಬೇಕಲ್ಲ ಇದು? ಖಂಡಿತ ಬೇಕು. ನಮಗೂ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ. ಸ್ಕೂಲಲ್ಲಿ ಹೇಳ್ಕೊಡ್ತಾರ ಇದನ್ನ? ಸಾಧ್ಯನೇ ಇಲ್ಲ ಗುರುಗಳೇ. ಅಲ್ವಾ? ಅದಕ್ಕೋಸ್ಕರವಾಗಿ ಸರಿ, ಈ ಹೆಣ್ಣಿಗೆ ಸ್ತ್ರೀ ಅಂತಕ್ಕಂತಹ ಒಂದು ವಿಚಾರಕ್ಕೆ ಈ ಮೂರೂ ಗುಣಗಳು ಇರ್ತಕ್ಕಂಥದ್ದನ್ನ ನಾವು ಎಷ್ಟರ ಮಟ್ಟಕ್ಕೆ ಬಳಸಕ್ಕಾಗ್ತಾ ಇದೆ ಅಥವಾ ಅದನ್ನ ಹೇಳಿ ಸರಿಪಡಿಸಕ್ಕಾಗ್ತಾ ಇದೆ? ಆಗಿಲ್ಲ, ಆಗೋದು ಇಲ್ಲ. ಆಗಿಲ್ಲ, ಆಗೋದು ಇಲ್ಲ. ಆಗಿಲ್ಲ, ಆಗೋದು ಇಲ್ಲ ಅಂತ ಯಾಕೆ ಹೇಳ್ತೀನಿ? ಎಲ್ಲರಿಗೂ ಹೇಳ್ತಾ ಇಲ್ಲ. ಕೆಲವರು ಇದ್ದಾರೆ. ಆದರೆ ಕೃತಕ ಬುದ್ಧಿಯ ಮಟ್ಟನೇ ಜಾಸ್ತಿ ಇರೋದು.